आय रुक्मिणेशाय नमो वेदान्तवेदिनि रामाय रामभद्राय रामचन्द्राय वेधसे रघुनाथाय नाथाय सीताय पते नमः। मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयोत्तमुख्यं श्रीरामदूतं शरणं प्रपद्ये। नारायणं निखिलपूर्णगुणैकदेहं निर्दोषम् आप्यतमम् अखिलैः सुवाक्यैः अस्योद्भवादिदम् अशेषविशेषतोऽपि वन्द्यं सदा प्रियतमं मम सन्नमामि। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। व्यासाय भवनाशाय श्रीशाय गुणनाशाय हृद्याय शुद्धविद्याय मध्वाय च नमो नमः। तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनम्। ओम ओम अथातो ब्रह्मजिज्ञासा। ओम श्रीगुरुभ्यो नमः। हरिः ओम। ಇವಾಗ ರಾಜಸೂಯ ಯಾಗ ಮಾಡಿ ಆಯಿತು, ಎಲ್ಲ ಯಜ್ಞದ ಎಲ್ಲ ಕೆಲಸಗಳು ಎಲ್ಲ ಮುಗಿತಾ ಬಂದಾಗ ಅಗ್ರ ಪೂಜೆ ಯಾರಿಗೆ ಕೊಡುವಂಥ. ಸೊ ಯುಧಿಷ್ಠಿರನಿಗೂ ಗೊತ್ತಿದೆ ಇದಕ್ಕೆ ಇದು ಕೊಡುವಂಥದ್ದು ಭಗವಂತ ಶ್ರೀಕೃಷ್ಣನಿಗೆ ಅಂಥೇಳಿ, ಎಲ್ಲರಿಗೂ ಭೀಷ್ಮಾಚಾರ್ಯರಿಗೂ ಗೊತ್ತಿದೆ. ಆದರೆ ಒಂದು ಕೇಳಿದಾಗ ಮಾಡಬೇಕು, ಇವರು ಹೇಳಿದಾಗ ಮಾಡಬೇಕು. ಯಾಕೆ ಅಂತ ಹೇಳಿದರೆ ಇಡೀ ಪ್ರಪಂಚನೇ ನೆರೆದಿದೆ ಆ ಸಭೆಯಲ್ಲಿ. ಯಜ್ಞಕ್ಕೆ ಬಂದಿರುವವರು ಆ ಯಜ್ಞಶಾಲೆಯಲ್ಲಿ, ಅವರಿಗೆ ಅದರಲ್ಲಿ ಬಂದಿರುವಂಥ ಎಷ್ಟೋ ರಾಜರುಗಳಿಗೆ ಶ್ರೀಕೃಷ್ಣನೇ ಭಗವಂತ ಅಂತ ಗೊತ್ತೇ ಇಲ್ಲ. ಶ್ರೀಕೃಷ್ಣ ಅಂತ ಹೇಳಿದ್ರೆ ಅವರಿಗೆ ಗೊತ್ತಿರುವಂಥದ್ದು ದ್ವಾರಕೆಯಲ್ಲಿ ಒಬ್ಬ ರಾಜ, ಮುಗಿದೋಯ್ತು, ಅಷ್ಟೇ ಗೊತ್ತಿರುವಂಥದ್ದು. ಆಮೇಲಿಂದ ಶ್ರೀಕೃಷ್ಣನ ಮೇಲೆ ಅಪಪ್ರಚಾರವೇ ಜಾಸ್ತಿ, ಪ್ರಚಾರಕ್ಕಿಂತ ಜಾಸ್ತಿ. ಆದರೆ ಶ್ರೀಕೃಷ್ಣನೇ ಸಾಕ್ಷಾತ್ ಭಗವಂತ. ಕೃಷ್ಣ ಮಾಡಿದ ಲೀಲೆಗಳು, ತೋರಿದ ಪವಾಡಗಳು, ಕೃಷ್ಣನ ಮಹಿಮೆಗಳು ಸೊ ಹೆಚ್ಚಿನವರಿಗೆ ಗೊತ್ತಿಲ್ಲ ಅನ್ನುವಂಥದ್ದು. ಅಂದರೆ ಆ ಗೋಷ್ಠಿಗಳಲ್ಲಿ ಅಲ್ಲಿ ನಿರ್ಧಾರ ಆಗಿದೆ ಅಂತೇಳಿದರೆ ಏನು, ನಾಸ್ತಿ ನಾರಾಯಣ ಸಮಂ ಅಂತೇಳಿದರೆ ನಾರಾಯಣನ ಸಮನೇ ಯಾರಿಲ್ಲ, ಅವನಿಗಿಂತ ಅಧಿಕ ಅನ್ನುವಂಥದ್ದು ಪ್ರಶ್ನೆಯೇ ಇಲ್ಲ ಅಂತ. ಆದರೆ ಆ ನಾರಾಯಣನೇ ಈ ಶ್ರೀಕೃಷ್ಣ, ಯಾದವ ಕೃಷ್ಣ ಅನ್ನುವಂಥದ್ದು ಗೊತ್ತಿಲ್ಲ ಜನರಿಗೆ. ಅದು ಗೊತ್ತಾಗಬೇಕಂತ ಯುಧಿಷ್ಠಿರ ಭೀಷ್ಮಾಚಾರ್ಯರ ಹತ್ರ ಕೇಳಿ ಆಯಿತು. ಈ ಭೀಷ್ಮಾಚಾರ್ಯರು ಹೇಳಿ ಆಯಿತು, ಜಗತ್ಪ್ರಭುಂ ದೇವದೇವಂ ಅನಂತಂ ಪುರುಷೋತ್ತಮಂ. ಅರೆ ಕೃಷ್ಣ ಇರುವಾಗ ಇನ್ನು ಬೇರೆ ಯಾರು ಜಗತ್ಪ್ರಭು ಜಗದ್ಗುರು ಕೃಷ್ಣ. ಸೊ ಕೃಷ್ಣನಿಗಿಂತ ಅದಕ್ಕಿಂತ ಉತ್ತಮರಾದವರು ಯಾರಾದರೂ ಇದ್ದಾರಾ? ಯಾರೂ ಇಲ್ಲ ಅಂತ ತಿಳ್ಕೊಂಡು ಎಲ್ಲರೂ ಕೃಷ್ಣನನ್ನು ಅಷ್ಟು ಅದ್ಧೂರಿಯಿಂದ ಬರಮಾಡಿಕೊಂಡಿದ್ದಾರೆ. ಸ್ಟೇಜಿಗೆ ಕರ್ಕೊಂಡು ಬಂದು ಕೂರಿಸಿದ್ದಾರೆ. ಅಗ್ರ ಸ್ಥಾನದಲ್ಲಿ ಅಗ್ರ ಪೂಜೆ ಮಾಡಿದರು. ಎಲ್ಲರ ಕಿವಿ ನೆಟ್ಟಗಾಗಿತ್ತು. ಅಂದರೆ ಕೃಷ್ಣ ಭಗವಂತನ ಅಂತ. ಕೆಲವರಿಗೆ ಇದನ್ನು ಸಹಿಸಲಿಕ್ಕಾಗೋದಿಲ್ಲ. ಮೂರು ನಮೂನೆದ್ದು ದೇವತೆಗಳು ಮತ್ತು ಎಲ್ಲ ಸಜ್ಜನರಿಗೆ ಬಹಳ ಸಂತೋಷ ಆಯಿತು. ಇನ್ನು ರಾಕ್ಷಸರಿಗೆ, ದುಷ್ಟರಿಗೆ, ದುರ್ಯೋಧನ, ಶಕುನಿದ, ಕರ್ಣ, ಇವರಿಗೆಲ್ಲ ಅತೀವ ವೇದನೆ, ದುಃಖ ಆಗೋಯಿತು. ಅವರ ಕಣ್ಣಲ್ಲಿ ನೀರು ಬಂತು. ದೇವತೆಗಳಿಗೂ ಕಣ್ಣಲ್ಲಿ ನೀರು ಬಂದಿದೆ, ಅದು ಆನಂದ ಬಾಷ್ಪ. ಆದರೆ ಇವರಿಗೆ ಕಣ್ಣಿನಲ್ಲಿ ನೀರು ಬಂದದ್ದು ಆ ಹೊಟ್ಟೆಯಲ್ಲಿ ಬೆಂಕಿ ಬಿದ್ದಾಗಾಗಿ ನೀರು ಬಂದದ್ದು ಕಣ್ಣಲ್ಲಿ. ಇನ್ನು ಯಾವಾಗಲೂ ಬ್ಯುಸಿ ಅಂತ ಹೇಳುವವರು ಒಂದು ಪಂಗಡ ಇದೆಯಲ್ಲ, ಅವರಿಗೆ ಪುರ್ಸೊತ್ತೇ ಇಲ್ಲ ಯಾವುದಕ್ಕೂ. ಅಂಥವರು ಮನುಷ್ಯರು, ಅವರು ನಿತ್ಯ ಸಂಸಾರಿಗಳು, ಹುಟ್ಟುತ್ತಾರೆ ಸಾಯ್ತಾರೆ. ಅಂಥವರಿಗೆ ಇಷ್ಟು ಸಂತೋಷವೂ ಆಗಲಿಲ್ಲ, ದುಃಖವೂ ಆಗಲಿಲ್ಲ ಅಂತ ಈ ರೀತಿ ಮೂರು ಪಂಗಡದ ಜನರು ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಹೀಗೆ ಸಜ್ಜನರಿಗೆಲ್ಲ ಅತೀವ ಸಂತೋಷ ಆಯಿತು. ಆದರೆ ಇದನ್ನು ಸಹಿಸಲಿಕ್ಕೆ ಆಗದೇ ಇರುವವರು ಬಹಳ ಜನ. ಅದರಲ್ಲಿ ಕೆಲವರೆಲ್ಲ ಗುಸುಗುಸು ಅಂತ ಹೇಳಿದರೆ, ಶಿಶುಪಾಲ ಮಾತ್ರ ಎದ್ದು ನಿಂತು ಮಹಾ ಕಠೋರ ಮಾತುಗಳನ್ನು ಆಡಿದ. ಕಳ್ಳ ಅಂತ ಹೇಳಿದ, ಏನೆಲ್ಲ ಸುಳ್ಳ ಅಂತ ಹೇಳಿದ, ಮೋಸಗಾರ ಅಂತ ಹೇಳಿದ, ದನ ಕಾಯುವವ ಅಂತ ಹೇಳಿದ. ಅವನಿಗಿಂತ ಎಲ್ಲರೂ ಬಾಕಿದವರು ಎಲ್ಲರೂ ಉತ್ತಮರೇ. ಅಂಥ ಉತ್ತಮರನ್ನು ಬಿಟ್ಟು ಇಂಥ ನೀಚನನ್ನು ನೀವು ಸೆಲೆಕ್ಟ್ ಮಾಡಿಬಿಟ್ರಲ್ಲ ಅಂತ. ಅದು ಅಲ್ಲಿ ಸಹದೇವ ಕೂಡ ಪಾಂಡವರಲ್ಲಿ ಬಹಳ ಜ್ಞಾನ ಇದ್ದವ. ಮೊದಲು ಶ್ರೀಕೃಷ್ಣ ಅಂತ ಬಾಯಲ್ಲಿ ಬಂದದ್ದು ಸಹದೇವ. ಅದಕ್ಕೆ ಅವ ಹೇಳೋದು, ಯಾರು ಈ ಶಿಶುಪಾಲ ಮಕ್ಕಳ ಮಾತು ಕೇಳಿಕೊಂಡು, ಆಮೇಲೆ ಹಿರಿಯರು, ಜ್ಞಾನವೃದ್ಧರು, ವಯೋವೃದ್ಧರೆಲ್ಲ ಇವರೆಲ್ಲ ಅರುಳುಮರುಳರಾಗಿದ್ದಾರೆ. ಇವರೆಲ್ಲ ಮಾತು ಕೇಳಿಕೊಂಡು ಇನ್ಯಾರೂ ಸಿಕ್ಕಲಿಲ್ಲ ನಿಮಗೆ ಅಂತ. ಅಂದರೆ ಸಹದೇವ ಅಂತ ಹೇಳಿದರೆ ಮಕ್ಕಳ ಸ್ಥಾನದಲ್ಲಿ ಸೇರಿಸಿಬಿಟ್ಟಿರ್ತಾನೆ ಯಾರು ಈ ಶಿಶುಪಾಲ. ಆಮೇಲೆ ಭೀಷ್ಮಾಚಾರ್ಯರನ್ನು ಅರುಳುಮರುಳು ಅಂತ ಆ ರೀತಿ ಆ ಸ್ಥಾನಕ್ಕೆ ಅವರಿಗೆ ವಯಸ್ಸಾದ ಮೇಲೆ ಈಗ ಏನು ತಲೆ ಓಡುವುದಿಲ್ಲ ಅವರಿಗೆ ಅಂತ ಈ ರೀತಿ ಮೂರ್ಖರು ಸೆಲೆಕ್ಟ್ ಮಾಡಿದ್ದು ಅಂತ ಕೃಷ್ಣನ ಹೆಸರನ್ನು ಅಂತ ಈ ರೀತಿ. ಕೃಷ್ಣ
ಇಷ್ಟಾದರೂ ಕೃಷ್ಣ ಸುಮ್ಮನೆ ಕೂತಿದ್ದ. ನಾನು ನಿಮಗೆ ಹೇಳಿದ್ದೆ, ಈ ಯಾವುದಲ್ಲಿ ಯೂಟ್ಯೂಬ್ನಲ್ಲಿ ಒಂದು ಲೈಕ್ ಹಾಕಲಿಕ್ಕೆ ಇರುತ್ತೆ, ಅದು ಹೀಗೆ ಇರ್ತದೆ. ಇನ್ನೊಂದು ಥಮ್ಸ್ ಡೌನ್ ಅಂತ ಇರ್ತದೆ, ಅದು ಯಾರು ಸಿಲೆಕ್ಟ್ ಮಾಡೋದಿಲ್ಲ. ಮೂರನೇದ್ದು, ಈ ವಿಡಿಯೋವನ್ನು ಯಾರಿಗಾದರೂ ನೀವು ಫಾರ್ವರ್ಡ್ ಮಾಡಲಿಕ್ಕೆ ಅಂತ 3ನೇ ಸಂಕೇತ ಇರ್ತದೆ. 4ನೇ ಸಂಕೇತ ಇರುವಂಥದ್ದೇ ಒಂದು ಮುಳ್ಳು ಮೇರೆ, ಒಂದು ಮುಳ್ಳು ಹೀಗೆ, ಒಂದು ಮುಳ್ಳು ಅಂದರೆ 4 ದಿಕ್ಕಿನಲ್ಲಿ 4 ಮುಳ್ಳು ಹಿಂಗೆ ಹೋಗಿರ್ತದೆ ಆ ಸಂಕೇತ. ಆ ಸಂಕೇತವೇ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಂಕೇತ. ಸೊ ಈ ವಿಡಿಯೋಕ್ಕೆ ಅವರು ಅಲ್ಲೇ ಕ್ವಶನ್ ಬರ್ತದೆ, ಅದನ್ನು ನೀವು ಒತ್ತಿದರೆ ಕ್ವಶನ್ ತಾನಾಗಿ ಸಮ್ಮರೈಸ್ ದಿ ವಿಡಿಯೋ ಅಂತ ಸಮ್ಮರಿ ಬರ್ತದೆ. ಬೇರೆ ಬೇರೆ ಕ್ವಶನ್ಸ್, ಅವರೇ ಕ್ವಶನ್ಸ್. ಅದರಲ್ಲಿ ಒಂದು ಕ್ವಶನ್ ಈ ಥರನೂ ಇದೆ, ಏನಂತ ಹೇಳಿದರೆ, ಶಿಶುಪಾಲನು ಸುಮ್ಮನೆ ಕೂತದ್ದು ಯಾಕೆ? ಅದು ಶಿಶುಪಾಲನ ಕಠೋರ ಮಾತುಗಳನ್ನು ಕೇಳಿ ಕೂಡ ಭಗವಂತ ಕೃಷ್ಣ ಸುಮ್ಮನಿದ್ದ ಯಾಕೆ ಅಂತ. ಅದಕ್ಕೆ ಆ ಉತ್ತರ ಕೊಡ್ತಾರೆ. ನಾವು ಏನು ಹೇಳಿದೆವು ಪಾಠದಲ್ಲಿ ಅದನ್ನು ಅಷ್ಟು ಚೆನ್ನಾಗಿ ಇಂಗ್ಲೀಷ್ನಲ್ಲಿ ಸಮ್ಮರಿ ಬರೆದಿದ್ದಾರೆ. ಏನು ನೀವು ಯಾವ ನಿಮಿಷದಲ್ಲಿ ಏನು ಹೇಳಿದ್ದೀರಿ ಆ ನಿಮಿಷವನ್ನು ಕೋಟ್ ಮಾಡಿಬಿಟ್ಟು ಬ್ರ್ಯಾಕೆಟ್ನಲ್ಲಿ ಈ ನಿಮಿಷ, ಈ 35ನೇ ನಿಮಿಷದಲ್ಲಿ ಇದನ್ನು ಹೇಳಿದ್ದು, 15ನೇ ನಿಮಿಷದಲ್ಲಿ ಇದನ್ನು ಹೇಳಿದ್ದು, ಎಲ್ಲ ಎಷ್ಟು ಚೆನ್ನಾಗಿದೆ ಆ ಸಮ್ಮರಿ ಅಂದರೆ ಅದನ್ನು ನೋಡುವಾಗಲೇ ಅಷ್ಟು ಖುಷಿಯಾಗಿ ಬಿಡ್ತದೆ. ಅಂತೇಳಿದರೆ ಈಗ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನುವಂಥದ್ದು ಆನ್ ದ ಸ್ಪಾಟ್ ನಿಮಗೆ ಅದನ್ನು ಎಲ್ಲ ಸಮ್ಮರಿ ಕೊಡ್ತದೆ, ಎಲ್ಲವನ್ನು ಹೇಳ್ತದೆ, ಯಾವುದು ಪ್ರಶ್ನೆ ಯಾವುದು ಉತ್ತರ ಪ್ರತಿಯೊಂದು ಕೂಡ. ಹಾಗೆ ಕೃಷ್ಣ ಯಾಕೆ ಸುಮ್ಮನಿದ್ದ ಅಂತೇಳಿದರೆ ಲೆಕ್ಕ ಮಾಡ್ತಿದ್ದ. ಏನು ಚಿಕ್ಕಮ್ಮನಿಗೆ ಮಾತು ಕೊಟ್ಟದ್ದು ಏನಂತ, 100 ತಪ್ಪು ನಾನು ಮನ್ನಿಸ್ತೇನೆ, 101ನೇ ತಪ್ಪಿಗೆ ಅವನು ಮಾತ್ರ ಇರುವುದಿಲ್ಲ ಅಂತ. ಸಂಹಾರ ಆಗಿಯೇ ಆಗ್ತಾನೆ ಅಂತ ಹೇಳ್ಕೊಂಡು, ಸೊ ಹಾಗೆ ಲೆಕ್ಕ ಹಾಕಿದ 97ನೇದಾಯ್ತಲ್ಲ ಸರಿ, 98ನೇದಾಯ್ತಲ್ಲ ಸರಿ, 99ನೇದಾಯ್ತಾ ಅಯ್ಯೋ ಅಂತ ಹೇಳ್ತದೆ ಭಾಗವತ. ಹೇಳ್ತದೆ ಇವನು ಏನು ಅಂತ ಹೇಳಿದರೆ ಇದು ದುರದೃಷ್ಟದವ, ಅವನ ಅದೃಷ್ಟ ಮುಗೀತು, ಅವನ ಆಯುಷ್ಯ ಮುಗೀತು ಅವನಿಗೆ ಅಂತ ಹೇಳ್ಕೊಂಡು ಹೇಳ್ತದೆ ಭಾಗವತ. ಇಂಥ ದುರದೃಷ್ಟದ ಈ ಶಿಶುಪಾಲ 100ನೇ ತಪ್ಪು ಬೈಗಳ 100ನೆದ್ದು ಹೇಳಿದ. 100ನೆದ್ದು ಹೇಳಿದ್ದು ಬೈಗಳವ ಅಲ್ಲ, ಇನ್ನೇನಾದರೂ ಮಾಡಿದ್ದಾನ ಅಂತ ನೋಡುವ. ನೆಕ್ಸ್ಟ್ ಶ್ಲೋಕ 263ನೇದ್ದು ಬೈಲಾರೆ. ಸಮಾಖ್ವಯಚ್ಚ ಕೇಶವಂ ಯುಧೇ ತಮಾಶು ಕೇಶವಃ ವಾಯತಸ್ಯ ಸಾಯಕಾನ್ ಜಘಾನಚಾರಿಣ ಪ್ರಭುಃ. 263ನೇ ಶ್ಲೋಕ. ಕೃಷ್ಣನನ್ನು ಈ ಶಿಶುಪಾಲನು ಬಾಯಿ ಬಂದಂತೆ ಅವಾಚ್ಯ ಶಬ್ದದಿಂದ ಬೈದ ಮೇಲೆ ಅವನು ಯುದ್ಧಕ್ಕಾಗಿ ಕೃಷ್ಣನನ್ನು ಕರೆಯುತ್ತಾನೆ. ಆ ಶಿಶುಪಾಲನನ್ನು ಸರ್ವ ಸಮರ್ಥನಾದ ಶ್ರೀಕೃಷ್ಣನು ಶೀಘ್ರದಲ್ಲೇ ತಡೆಯುತ್ತಾನೆ, ಹಾಗೂ ಅವನ ಬಾಣಗಳನ್ನು ಕೂಡ ತಡೆಯುತ್ತಾನೆ ಮತ್ತು ತನ್ನ ಸುದರ್ಶನ ಚಕ್ರದಿಂದ ಅವನನ್ನು ಸಂಹರಿಸುತ್ತಾನೆ. ಸಮಾಹ್ವಯತ್ ಚ ಕೇಶವಂ ಯುಧೇ ತಮಾಶು ಕೇಶವಃ ನಿವಾರ್ಯ ತಸ್ಯ ಸಾಯಕಾನ್ ಜಘಾನ ಚ ಅರಿಣಾ ಪ್ರಭುಃ. ಸಮಾಹ್ವಯತ್ ಚ ಕೇಶವಂ, ಇವನು ಕಠೋರವಾದ ನಿಂದೆಯ ಮಾತುಗಳನ್ನು ಆಡಿ ಅವನಿಗೆ ಸಮಾಧಾನವೇ ಇಲ್ಲ. ಅವನಿಗೇನಾಗಿದೆ, ಹೊಟ್ಟೆಯಲ್ಲಿ ಬೆಂಕಿ ಬರ್ತಾ ಇದೆ, ದ್ವೇಷಿಗಳು. ಅವನು ಕೃಷ್ಣನನ್ನು ದ್ವೇಷ ಮಾಡ್ತಾ ಇದ್ದಾನೆ. ಆದರೆ ಕೃಷ್ಣನಿಗೆ ಇಲ್ಲಿ ಅಗ್ರ ಪೂಜೆಯನ್ನು ಕೊಟ್ಟು ಇಡೀ ವಿಶ್ವದಲ್ಲಿ ಸರ್ವೋತ್ತಮನಾದವನು ಶ್ರೀಕೃಷ್ಣ ಅಂತ ಹೇಳುವಾಗ ಇವನ ಹೊಟ್ಟೆಯಲ್ಲಿ ಚೂರಿ ಹಾಕಿದಾಗ ಆಯಿತು. ಶಿಶುಪಾಲನಿಗೆ ಎಷ್ಟು ಬೈದರೂ ಸಮಾಧಾನ ಇಲ್ಲ ಅಂತೇಳಿದರೆ ಹಿಂದಿಯಲ್ಲಿ ಒಂದು ಶಬ್ದ ಉಂಟು, ಚೈನ್ ನಹಿ ಅಂತ. ಚೈನ್ ನಹಿ ಅಂತ ಹೇಳಿದ್ರೆ ಏನು, ಶಾಂತಿಯೇ ಇಲ್ಲ ಅಂತ. ಅದು ಹೊಟ್ಟೆಯಲ್ಲಿ ಅದು ದೊಡ್ಡ ಬೆಂಕಿ ಉರಿತಾ ಇದೆ. ಅಷ್ಟಾಗುವಾಗ ಏನು ಮಾಡೋದು ಅಂತೇಳಿ ಶಿಶುಪಾಲ ಏನು ಮಾಡಿದ, ಏ ಕೃಷ್ಣ ನನ್ನೊಟ್ಟಿಗೆ ಯುದ್ಧ ಮಾಡು, ಕೊಂದು ಬಿಡ್ತೇನೆ ನಿನ್ನನ್ನು ಅಂತ. ಅಂದರೆ ಅಷ್ಟು ಸಿಟ್ಟು. ಸಮಾಹ್ವಯತ್, ಆಹ್ವಯತ್, ಆಹ್ವಯತ್ ಅಂತೇಳಿದರೆ ಆಹ್ವಾನ ಮಾಡಿದ. ಯಾವುದಕ್ಕೆ, ಯಾರನ್ನು, ಕೇಶವಂ, ಕೇಶವನನ್ನು. ಮಧ್ವಾಚಾರ್ಯ ಹೇಳ್ತಾರೆ, ಅರೆ ಶಿಶುಪಾಲ, ಯಾರನ್ನು ನೀನು ಯುದ್ಧಕ್ಕೆ ಆಹ್ವಾನ ಮಾಡ್ತಾ ಇದ್ದಿ ಅಂತೇಳಿದರೆ ಕೇಶವಂ, ಬ್ರಹ್ಮರುದ್ರಾದಿಗಳಿಗೂ ಪ್ರವರ್ತಕನಾದ ಆ ಭಗವಂತ, ಸರ್ವಶಕ್ತನಾದ ಭಗವಂತ. ಆ ಭಗವಂತ ಎಲ್ಲಿ, ನೀನೆಲ್ಲಿ, ನೀನೊಂದು ಹುಳು ಶಿಶುಪಾಲ ಅಂತೇಳಿದರೆ ನಿನ್ನ ತಲೆಯಲ್ಲಿ ಏನಂತಿದೆ
ಅಂತೇಳಿದರೆ ಏನು ತಿಳ್ಕೊಂಡಿದ್ದೀಯಾ ನೀನು? ಸಮಾಹ್ವಯತ್, ಯುದ್ಧಕ್ಕೆ ಆಹ್ವಾನ ಮಾಡಿಯೇ ಬಿಟ್ಟ. ಯಾರು? ಶಿಶುಪಾಲ. ಯುದ್ಧೇ, ಯುದ್ಧಕ್ಕೆ, ಯುದ್ಧೇ ಕೇಶವಂ, ಆ ಭಗವಂತನನ್ನು, ತಮ್ ಆಶು ಅಂತೇಳಿದ್ರೆ ಯುದ್ಧಕ್ಕೆ ಆಹ್ವಾನ ಮಾಡಿ ಬಾಣ ಬಿಡ್ಲಿಕ್ಕೆ ಶುರು ಮಾಡಿದ ಕೃಷ್ಣನ ಮೇಲೆ. ಯಾರು? ಶಿಶುಪಾಲ. ಕೊಂದು ಬಿಡ್ತೇನೆ ಅಂತೇಳಿದ್ರೆ ಈ ಮೂರ್ಖ, ಮೂರ್ಖ ಅಂತ ಯಾರ್ಯಾರಿಗೂ ಹೇಳ್ತಾನೆ, ಅವನೇ ಶುದ್ಧ ಮೂರ್ಖ. ಯಾರು? ಶಿಶುಪಾಲ. ಇನ್ನೊಬ್ಬರನ್ನು ಮೂರ್ಖ ಅಂತ ಹೆಚ್ಚಿಗೆ ನೀವು ನೋಡಿದ್ದೀರಿ. ಇನ್ನೊಬ್ಬರನ್ನು ನಿಂದಿಸುವವರು ನಿಜವಾಗಿ ಅವರೇ ಮೂರ್ಖರು, ಅವರೇ ಮಹಾ ಕೆಟ್ಟವರು. ಇನ್ನೊಬ್ಬರನ್ನು ಕೆಟ್ಟವರು ಅಂತ ಹೇಳುವವರು ಅವರೇ ಕೆಟ್ಟವರು ಇರ್ತಾರೆ. ಸೊ ಸಮಾಹ್ವಯತ್ ಚ ಕೇಶವಂ, ಈ ರೀತಿ ಭಗವಂತನನ್ನು, ಸರ್ವಶಕ್ತನಾದ ಭಗವಂತನನ್ನು ಯುಧೇ, ಯುದ್ಧಕ್ಕೆ, ಸಮಾಹ್ವಯತ್ ಆಹ್ವಾನಿಸಿದ ಶಿಶುಪಾಲ, ಬಾಣಗಳ ಸುರಿಮಳೆಗರೆದ, ತಮ್ ಅವನನ್ನು ಕುರಿತು, ಆಶು ಏನು ಮಾಡಿದ? ಭಗವಂತ ಕೇಶವ, ಭಗವಂತನು, ಆಶು ಕೂಡಲೇ, ನಿವಾರ್ಯ ತಡೆದ ಶಿಶುಪಾಲನನ್ನು. ಏನನ್ನು ತಡೆದದ್ದು? ತಸ್ಯ ಸಾಯಕಾನ್, ಶಿಶುಪಾಲನು ಏನು ಮಾಡಬೇಕು? ಭಗವಂತನ ಕುತ್ತಿಗೆ, ಶ್ರೀಕೃಷ್ಣನ ಕುತ್ತಿಗೆಯನ್ನು ಕತ್ತರಿಸಿ ಬಿಡಬೇಕಂತ ಅವನು ಬಿಟ್ಟ ಬಾಣಗಳನ್ನು ಭಗವಂತ ಶ್ರೀಕೃಷ್ಣ ನಿವಾರ್ಯ, ವಾರಯಿತು, ವಾರಯತು, ವಾರಯತು ಅಂತ ಹೇಳಿದ್ರೆ ತಡೆಯಿರಿ, ತಡೆಯಿರಿ ಅಂತ. ನಿವಾರ್ಯ ಅಂದರೆ ತಡೆದು, ನಿವಾರ್ಯ. ತಸ್ಯ ಸಾಯಕಾನ್, ಶಿಶುಪಾಲನು ಬಿಟ್ಟ ಬಾಣಗಳನ್ನು, ಸಾಯಕಾನ್ ಅಂದರೆ ಬಾಣಗಳನ್ನು, ಸಾಯಕ ಬಾಣಗಳು, ಸಾಯಕಾನ್ ಆ ಬಾಣಗಳನ್ನು ಅಲ್ಲಿ ಅಂದರೆ ಅವನು ಬಿಟ್ಟ ಬಾಣಗಳನ್ನು ತನ್ನ ಬಾಣಗಳಿಂದ ತಡೆದ. ಆಮೇಲೆ ಒಂದು ಬಾಣವನ್ನು ಬಿಟ್ಟ. ಯಾವುದದು? ಆಯುಧ ಯಾವುದು? ಚಕ್ರ, ಸುದರ್ಶನ ಚಕ್ರ. ಸೊ ಚ ಅರಿಣ, ಅರಿ ಅಂದರೆ ಚಕ್ರ, ಅರಿಣ ಅಂದರೆ ಸುದರ್ಶನ ಚಕ್ರದಿಂದ, ಏ ಸುದರ್ಶನ, ಅವನದು ಆಯುಷ್ಯ ಮುಗಿದಿದೆ, ಅವನ ಕುತ್ತಿಗೆಯನ್ನು ಕತ್ತರಿಸು ಅಂತ, ಶಿಶುಪಾಲನ ಕುತ್ತಿಗೆಯನ್ನು ಕತ್ತರಿಸುವಂತ ಸುದರ್ಶನ ಚಕ್ರಕ್ಕೆ ಆಜ್ಞೆ ನೀಡುತ್ತಲೇ ಸುದರ್ಶನ ಚಕ್ರ ಗರಗರನೆ ತಿರುಗುತ್ತಾ ಹೋಯಿತು. ಶಿಶುಪಾಲನ ಕುತ್ತಿಗೆಯನ್ನು ಕತ್ತರಿಸಿ ಬಿಡ್ತು. ಜಘಾನ, ಯಾರು? ಪ್ರಭುಹು. ಪ್ರಭುಹು ಅಂತೇಳಿದರೆ ಯಾರಪ್ಪ? ಸರ್ವಶಕ್ತರಾದ ಭಗವಂತ. ಪ್ರಭುಹು ಜಗತ್ಪ್ರಭುಂ ದೇವದೇವಂ, ಎಲ್ಲ ದೇವತೆಗಳಿಗೂ ದೇವರಾದ ಭಗವಂತ. ಬ್ರಹ್ಮ, ರುದ್ರ, ಲಕ್ಷ್ಮೀದೇವಿ, ಇಂದ್ರ, ಎಲ್ಲ ದೇವತೆಗಳಿಗೂ ದೇವರು ಯಾರು ಅಂತ ಹೇಳಿದರೆ ಭಗವಂತ ಶ್ರೀಕೃಷ್ಣ. ಜಗತ್ಪ್ರಭುಂ ದೇವದೇವಂ ಅನಂತಂ ಪುರುಷೋತ್ತಮಂ, ಸಹಸ್ರಾಶೀರ್ಷ ಪುರುಷ ಅಂತ ಬರ್ತದೆ. 1000 ತಲೆ, 1000 ಕಾಲು, ಎಲ್ಲವೂ 1000 ಅಂದರೆ ಲೆಕ್ಕಕ್ಕೆ ಮಾತ್ರ, ಅಂದರೆ ಎಷ್ಟು ಅಂತ ಗೊತ್ತಿಲ್ಲ, ಅಷ್ಟು ತಲೆಗಳು, ಅಷ್ಟು ಕಾಲುಗಳು, ಅಷ್ಟು ಇದು ವಿಶ್ವರೂಪ ದರ್ಶನ ಭಗವಂತಂದು. ಅಂಥ ಭಗವಂತನನ್ನು ಶಿಶುಪಾಲ ಯುದ್ಧಕ್ಕೆ ಕರೆದ. 100ನೇ ತಪ್ಪು. ಆಮೇಲೆ ಯುದ್ಧಕ್ಕೆ ಕರೆದದ್ದು ಮಾತ್ರ ಅಲ್ಲ, ಅವನು ಕೊಂದೇ ಹಾಕಬೇಕಂತ ಬಾಣಗಳನ್ನು ಬಿಟ್ಟಿದ್ದಾನೆ. 100ನೇ ತಪ್ಪಾಯಿತು. ಸುದರ್ಶನ ಚಕ್ರಕ್ಕೆ ಹೇಳಿದ, ಅವನು 100ನೇ ತಪ್ಪಾಗೋಯಿತು. ಆದ್ದರಿಂದ ಆ ದುಷ್ಟನನ್ನು, ಅವನ ತಲೆಯನ್ನು ಕತ್ತರಿಸಿಬಿಡು, ಆಯುಷ್ಯ ಮುಗಿದಿದೆಯಲ್ಲ, ದುರದೃಷ್ಟದವ. ಯಾರು? ಶಿಶುಪಾಲ. ಅಂದರೆ ಭಗವಂತನಿಗೂ ಗೊತ್ತು, ಇದು 3ನೇ ಜನ್ಮ ಆಯ್ತಪ್ಪ. ಜಯ ವಿಜಯರಲ್ಲಿ ಜಯ, ಜಯ ಶಿಶುಪಾಲ, ಅವನು ವಿಜಯ, ಅವನು ದಂತವಕ್ರ. ಸೊ ಶಿಶುಪಾಲ ಅಂದರೆ ಜಯ, ತನ್ನ ದ್ವಾರಪಾಲಕ, ಭಗವಂತನ ಮೋಕ್ಷದಲ್ಲಿ ತನ್ನ ಮನೆಯಲ್ಲಿ ದ್ವಾರಪಾಲಕ. ಆಯ್ತಪ್ಪ, ನಿಂದು 3ನೇ ಜನ್ಮ ಆಯಿತು. ರಾಕ್ಷಸ ಜನ್ಮದಲ್ಲಿ ಸಾಕಷ್ಟು ನನ್ನನ್ನು ದ್ವೇಷ ಮಾಡಿದ್ದೀ. ನಿನ್ನ ಕೆಲಸ ಏನು ಗೊತ್ತಾ? ಅವ್ರು ಶಾಪ ಕೊಟ್ಟಿದ್ದಾರಲ್ಲ, ರಾಕ್ಷಸರಾಗಿ ಹುಟ್ಟಿ ಅಂತ. ರಾಕ್ಷಸರಾಗಿ ಹುಟ್ಟಿದ ಮೇಲೆ ಭಗವಂತನನ್ನು ದ್ವೇಷ ಮಾಡೋದು ಅವನ ಕೆಲಸ. ಅದು ನಿಂದು ಕೆಲಸ ಚೆನ್ನಾಗಿ ಮಾಡಿದ್ಯಪ್ಪ, ತೊಂದರೆ ಇಲ್ಲ. ಆ ಮಧ್ಯದಲ್ಲಿ ನೀವು ನೆನಪು ಇತ್ತು ನಿನಗೆ, ಏನಂತ ಹೇಳಿದರೆ ಭಗವಂತ ನಾನು ಜಯನಾಗಿದ್ದೆ. ಆ ಜಯನಾಗಿ ತಾನು ಭಗವಂತನನ್ನು ನಾನು ಭಕ್ತಿ ಮಾಡಿದ್ದೇನೆ ಅನ್ನುವಂಥದ್ದು ನೆನಪು ಆಗ್ತಾ ಇತ್ತು. ಆದರೆ ರಾಕ್ಷಸ ಜನ್ಮದಲ್ಲಿ ದ್ವೇಷವೇ ಜಾಸ್ತಿ ಮಾಡಿದ್ದಾನೆ. ಆದರೂ ಮಾತು ಕೊಟ್ಟಿದ್ದಾನಲ್ಲ ಭಗವಂತ, ನಿಮ್ಮ 3ನೇ ಜನ್ಮ ಅಂದರೆ ಪ್ರತಿ ಜನ್ಮದಲ್ಲೂ ನಾನೇ ಬಂದು ನಿಮ್ಮನ್ನು ಕೊಲ್ತೇನೆ. ಸೊ 3ನೇ ಜನ್ಮ ಆದಮೇಲೆ ನಿಮ್ಮ ರಾಕ್ಷಸ ಜನ್ಮ ಆಗಿ ಯಾವಾಗ ನಾನು ನಿಮ್ಮನ್ನು ಕೊಲ್ತೇನೋ ಮತ್ತೆ ನೀವು ದ್ವಾರಪಾಲಕರಾಗಿ ಬರ್ತೀರಿ ಅಂತ.
ಹಾಗಾದರೆ ರಾಕ್ಷಸ ಜನ್ಮ ಅಂತೇಳಿದರೆ ಆ ಆ ದೇಹದಲ್ಲಿ ಒಬ್ಬ ರಾಕ್ಷಸ ಇದ್ದಾನಲ್ವ, ಓ ಇದ್ದಾನೆ, ಅವನೆಲ್ಲಿಗೆ ಹೋಗ್ತಾನೆ ಅಂತೇಳಿದರೆ ಅವನ ಅಂಧ ತಮಸ್ಸಿಗೆ ಹೋಗ್ತಾನೆ. ಈಗ ಹಾಗಾದರೆ ಏನಾಯಿತು? ಸಮಾಹ್ವಯತ್ ಚ ಕೇಶವಂ. ಈ ಶಿಶುಪಾಲ ಆ ಶ್ರೀಕೃಷ್ಣನನ್ನು ಯುದ್ಧಕ್ಕೆ ಆಹ್ವಾನಿಸಿಯೇ ಬಿಟ್ಟ. ಯುಧೇ ಕೇಶವಂ ಆಹ್ವಯತ್. ಆಹ್ವಾನಿಸಿ ಬಾ ನನ್ನ ಜೊತೆಗೆ ಯುದ್ಧ ಮಾಡು, ನಿನ್ನನ್ನು ಬಿಡುವುದಿಲ್ಲ ಇವತ್ತು ಅಂತೇಳ್ಕೊಂಡು ಅಲ್ಲಿಂದ ಭಗವಂತ ಏನು ಮಾಡಿದ, ಸರಿಯಪ್ಪ ನೀನು ಯುದ್ಧಕ್ಕೆ ಕರೆದ ಮೇಲೆ ನಾನು ಬರೋದಿಲ್ಲ ಅಂತ ಹೇಳಲಿಕ್ಕಾಗುತ್ತಾ, ಸರಿ ಅಂತ ಬಿಟ್ಟ. ಬಾಣ ಯಾರು? ಶಿಶುಪಾಲ. ಆ ಬಾಣಗಳನ್ನೆಲ್ಲ ತಡೆದ ಶ್ರೀಕೃಷ್ಣನ ಮೈಯನ್ನದು ಮುಟ್ಲಿಕ್ಕೂ ಆಗಲಿಲ್ಲ. ಆಮೇಲಿಂದ ಕೃಷ್ಣ ಹೇಳಿದ, ಅವನ ಬಾಣಗಳನ್ನು ತಡೆದು ಸರ್ವಶಕ್ತನಾದ ಪ್ರಭು ಅಂತೇಳಿದರೆ ಸರ್ವಶಕ್ತನಾದ ಭಗವಂತ ಶ್ರೀಕೃಷ್ಣನು, ಸರ್ವಶಕ್ತನಾದ ಭಗವಂತ ಶ್ರೀಕೃಷ್ಣನು ಸುದರ್ಶನ ಚಕ್ರದಿಂದ ಶಿಶುಪಾಲನ ಕುತ್ತಿಗೆಯನ್ನು ಕತ್ತರಿಸಿದ, ಸಂಹರಿಸಿದ. ಜಘಾನ ಅಂತೇಳಿದರೆ ಕೊಂದು ಹಾಕಿದ. ಜಘಾನ ಜಗ್ನತುಹು ಜಗ್ನುಹು ಅಂತೇಳಿದರೆ ತುಂಬ ಜನರನ್ನು ಕೊಂದು ಹಾಕಿದರೆ ಜಗ್ನುಹು. ಜಘಾನ ಕೊಂದು ಹಾಕಿದ. ಸೊ ಹೀಗೆ ಶ್ರೀಕೃಷ್ಣ ಶಿಶುಪಾಲರ ಮಧ್ಯೆ ಯುದ್ಧ ನಡೆದು ಆ ಯುದ್ಧದಲ್ಲಿ ಕೃಷ್ಣನು ಚಕ್ರದಿಂದ ಶಿಶುಪಾಲನ ಶಿರಸ್ಸನ್ನು ಕತ್ತರಿಸಿದ. ಹೀಗೆ ಭಗವಂತ ಕೃಷ್ಣ ತನ್ನ ದ್ವಾರಪಾಲಕರನ್ನು ಅವರಿಗೆ ತಾನು ವಚನ ನೀಡಿದ್ದಂತೆ 3 ಜನ್ಮಗಳಲ್ಲಿಯೂ ತಾನೇ ಯುದ್ಧದಲ್ಲಿ ಸಂಹರಿಸಿದ ಅನ್ನುವಂಥದ್ದು ಅಲ್ಲಿಗೆ ಈ ಶ್ಲೋಕ ಆಯಿತು. ನೆಕ್ಸ್ಟ್ ಶ್ಲೋಕ ಬೈಲಾರೆ. ಅರಿಣ ಚ ಅಂದರೆ ಮತ್ತು ಅಂತ ಚ. ಸೊ ಅರಿಣ ಅರಿ ಅಂತ ಹೇಳಿದ್ರೆ ಚಕ್ರ. ಅರಿಣ ಅಂತ ಹೇಳಿದ್ರೆ ಅರಿಣ. ಸೊ ಅದು ಚಕ್ರದಿಂದ ಅರಿಣ. ನಿಕೃತ್ಯಮಾನ ಕಂದರಸ್ಸ ಭಕ್ತಿಮಾನ ಬೋಧರೌ ತಮಾಶಿತಶ್ಚ ಯೋಸುರೋ ಮಹಾತಮ ಪ್ರಪೇದಿವ. 264ನೇ ಶ್ಲೋಕ. ಈ ರೀತಿ ಕತ್ತರಿಸಲ್ಪಟ್ಟ ಕುತ್ತಿಗೆಯುಳ್ಳ ಆ ಮೂಲ ರೂಪದ ಜಯನು ಶ್ರೀಹರಿಯಲ್ಲಿ ಭಕ್ತಿಯುಳ್ಳವನಾದನು. ಆ ಜಯನನ್ನು ಆಶ್ರಯಿಸಿಕೊಂಡಿರತಕ್ಕಂಥ ಯಾವ ಅಸುರನಿದ್ದಾನೋ ಆತನು ಮಾತ್ರ ಅಂಧ ತಮಸ್ಸಿಗೆ ಹೋದನು. ನೃಕೃತ್ಯಮಾನ ಕಂಧರಃ ಸ ಭಕ್ತಿಮಾನ್ ಅಭೂತ್ ಹರೌ ತಮಾಶ್ರಿತಶ್ಚ ಯೋಸುರೋ ಯೋ ಅಸುರಃ ಮಹಾತಮಃ ಪ್ರಪೇದಿವಾನ್. ನಿಕೃತ್ಯಮಾನ ಕಂದರಃ. ಕೃತಿ ಕರ್ತರಿ, ನಾವು ಕತ್ತರಿ ಅಂತ ಹೇಳುವುದಿಲ್ವ, ಕತ್ತರಿಸುವುದು, ಅದೇ ಕೃತ್ಯ. ನಿಕೃತ್ಯ ಅಂತ ಹೇಳಿದರೆ ಕತ್ತರಿಸಲ್ಪಟ್ಟ. ನಿಕೃತ್ಯಮಾನ ಕತ್ತರಿಸಲ್ಪಟ್ಟ. ಕಂಧರಃ ಕಮ್ ಅಂದರೆ ತಲೆಯನ್ನು ಧರಿಸಿದ್ದು ಯಾವುದು ಅಂದರೆ ಕುತ್ತಿಗೆ. ತಲೆಯನ್ನು ಧರಿಸಿದೆ ಕಂಧರಃ. ಹಾಗಾದರೆ ಕಂಧರ ಅಂದರೆ ಕುತ್ತಿಗೆ ಅಂತ ಅರ್ಥ. ಸೊ ಕಂಧರ ದಶಕಂಧರಃ 10 ಕುತ್ತಿಗೆ ಇರುವವ. ಅದು ಯಾರು? ರಾವಣ. ದಶಕಂಧರಃ ಅಂದರೆ ಅದಕ್ಕೆ ಇನ್ನೊಂದು ಹೆಸರು ದಶಕಂಠ. ಸೊ ಕಂಠ ಅಂದರೂ ಕುತ್ತಿಗೆ, ಕಂಧರಃ ಅಂತೇಳಿದ್ರು ಕುತ್ತಿಗೆ. ಸೊ ನಿಕೃತ್ಯಮಾನ ಕಂಧರಃ ಕತ್ತರಿಸಲ್ಪಟ್ಟ ಕುತ್ತಿಗೆ ಉಳ್ಳವನಾಗಿ ಅಂತೇಳಿದರೆ ಶ್ರೀಕೃಷ್ಣನು ಸುದರ್ಶನ ಚಕ್ರದಿಂದ ಶಿಶುಪಾಲನ ತಲೆಯನ್ನು ಕತ್ತರಿಸಿದನು. ಆಗ ಶಿಶುಪಾಲನನ್ನು ನಾವು ಹೇಗೆ ಹೇಳಬೇಕು? ಓ ಕತ್ತರಿಸಲ್ಪಟ್ಟ ಕುತ್ತಿಗೆ ಇರುವಂಥ ಶಿಶುಪಾಲ. ಸ ಭಕ್ತಿಮಾನ್ ಅಂತೇಳಿದರೆ ಯಾವಾಗ ಅವನ ಕುತ್ತಿಗೆ ಕತ್ತರಿಸಲ್ಪಟ್ಟಿತೋ ರಾಕ್ಷಸ ಜನ್ಮ ಮುಗಿತು. ಅವ ಏನಾಗಿದ್ದಾನೆ ಈಗ? ಅವ ದ್ವಾರಪಾಲಕ ಆಗಿಬಿಟ್ಟಿದ್ದಾನೆ. ದ್ವಾರಪಾಲಕ ಆಗಿ ಅಂತೇಳಿದರೆ ಇನ್ನೇನು ಅವನಿಗೆ ಇದು ಬರಲಿಲ್ಲ, ದೇಹ ಇಲ್ಲ, ಇದು ಮಾತ್ರ ಉಂಟು, ಸ್ಪಿರಿಟ್. ಅದಕ್ಕೊಂದು ಒಂದು ದೀಪದಾಗೆ ತೋರಿಸ್ತಾರೆ ಅಂತೇಳಿದರೆ ಒಂದು ಜ್ವಾಲೆ. ಏನದು? ಅವನ ಜೀವ ಅಂತ. ಯಾರ್ದು? ಶಿಶುಪಾಲನ ಜೀವ. ಆ ಜೀವ ಭಕ್ತಿಮಾನ್ ಅಂತೇಳಿದರೆ ಅದು ಜಯ.
ಜಯ ಅಂತೇಳಿದರೆ ಅಯ್ಯೋ ನಮ್ಮ ಒಡೆಯ ಶ್ರೀಕೃಷ್ಣ ಅಂತ ತಿಳ್ಕೊಂಡು ಅಂತೇಳಿದರೆ ಹೋಗಿ ಸ ಭಕ್ತಿಮಾನ್ ಅಭೂತ್ ಹರವು. ಭಕ್ತಿ ಹರವು ಅಂತೇಳಿದರೆ ಶ್ರೀಕೃಷ್ಣನಲ್ಲಿ ಭಕ್ತಿ ಅಭೂತ್ ಸ ಭಕ್ತಿಮಾನ್. ಭಕ್ತಿಮಾನ್ ಅಭೂತ್ ಅಂತ ಹೇಳಿದ್ರೆ ಜಯ ಭಕ್ತಿಯಿಂದ ತಲೆ ಬಾಗಿಸಿದ್ದಾನೆ. ಅಂದರೆ ದೇಹ ಕಾಣುವುದಿಲ್ಲ, ಖಾಲಿ ಆ ಒಂದು ಜ್ವಾಲೆ ಮಾತ್ರ ಕಾಣ್ತದೆ. ಅಂದರೆ ಶಿಶುಪಾಲನ ಜೀವ. ಅಂದರೆ ಶಿಶುಪಾಲನ ಜೀವ ಅಲ್ಲ, ಶಿಶುಪಾಲನದ್ದು ಕತೆ ಮುಗಿದೋಯ್ತು. ಈಗ ಇರುವಂಥದ್ದು ಜಯ. ಆ ಜಯನ ಜೀವವು ಸ ಭಕ್ತಿಮಾನ್ ಅಭೂತ್ ಹರವು. ಹರವು ಅಂದರೆ ಹರಿಯಲ್ಲಿ, ಭಕ್ತಿಮಾನ್ ಅಂದರೆ ಭಕ್ತಿಮಾನ್ ಅಭೂತ್ ಆಯಿತು ಅಂತೇಳಿದರೆ ಭಕ್ತಿಯಿಂದ ಬಂದು ಆ ಜ್ವಾಲೆ ಭಗವಂತನನ್ನು ತಮ್ಮ ಆಶ್ರಿತಶ್ಚ ಭಗವಂತನನ್ನು ಬಂದು ಸೇರಿತು. ಎಲ್ಲರೂ ನೋಡ್ತಿರುವಾಗೆ ಅರೆ ಅಂದರೆ ಶಿಶುಪಾಲನನ್ನು ಶ್ರೀಕೃಷ್ಣ ಸುದರ್ಶನ ಚಕ್ರದಿಂದ ತಲೆ ಕತ್ತರಿಸಿ ಹಾಕಿದ. ದುರ್ಯೋಧನ, ಶಕುನಿ, ಆಮೇಲೆ ದುರ್ಯೋಧನನ 99 ಜನ ತಮ್ಮಂದಿರು, ಅವನ ಭಾವ ಜಯದ್ರಥ, ಎಲ್ಲರೂ ಕರ್ಣ, ಎಲ್ಲರೂ ನೋಡ್ತಾ ಇದ್ದಾರೆ. ಎಲ್ಲರೂ ನೋಡುತ್ತಿರುವಂತಹ ಈ ಎಲ್ಲರೂ ಇಡೀ ವಿಶ್ವವೇ ನೆರವೇರಿದೆ ಅಲ್ಲಿ. ಇವರ ಕಣ್ಣೆದುರುಗಡೆನೇ ಶಿಶುಪಾಲನನ್ನು ಸುದರ್ಶನ ಚಕ್ರದಿಂದ ಭಗವಂತ ಏನು ಮಾಡಿದ್ದಾನೆ, ಕುತ್ತಿಗೆಯನ್ನು ಕತ್ತರಿಸಿ ಬಿಟ್ಟಿದ್ದಾನೆ. ಆದರೂ ಇವರಿಗೆ ಬುದ್ಧಿ ಬರಲಿಲ್ಲ. ಅಂದರೆ ಭಗವಂತ ಅಂತ ಆಗಲೂ ಗೊತ್ತಾಗಲಿಲ್ಲ. ಆವಾಗಲೂ ಏನು ತಿಳ್ಕೊಳ್ತಾರೆ, ಇವನು ಕಪಟ ಸೂತ್ರಧಾರಿ. ಕಪಟ ಸೂತ್ರಧಾರಿ ಅಲ್ಲ ಅಂತ ಯಾರು ಹೇಳಿದ್ದಾರೆ? ಹೌದು, ಕಪಟ ಸೂತ್ರಧಾರಿ. ಯಾಕೆ ಅಂತ ಹೇಳಿದರೆ ಕಪಟದವರಿಗೆ ಕಪಟ, ಒಂದು ಮೋಸದವರಿಗೆ ಮೋಸ, ಆದ್ದರಿಂದ ಕಪಟ ಸೂತ್ರಧಾರಿಯೇ. ಆದರೆ ಅವನು ಭಗವಂತ ಅನ್ನುವಂಥದ್ದು ಅರ್ಥವೇ ಆಗಲಿಲ್ಲ. ಯಾಕೆ? ದುಷ್ಟರು ಇವರು. ಇವರಿಗೆ ದುಷ್ಟರಿಗೆ ಎಲ್ಲಿ ಅರ್ಥ ಆಗ್ತದೆ? ಇವರಿಗೆ ಹೋಗಬೇಕಲ್ವಾ ಆ ನರಕಗಳನ್ನು ಒಂದೊಂದೇ ದಾಟಿ 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 ಅಂಧ ತಮಸ್ಸಿ ಹೋಗಿ ಸೇರಬೇಕಲ್ವಾ? ಅದಕ್ಕೋಸ್ಕರ ಅವರಿಗೆ ಬುದ್ಧಿ ಬರುವುದಿಲ್ಲ. ಆಮೇಲೆ ಹೀಗೆ ತಮ್ಮ ಆಶ್ರಿತಶ್ಚ ಆ ಜ್ವಾಲೆ ಶಿಶುಪಾಲನ ಜೀವ ಅದು ಹೋಗಿ ತಮ್ಮ ಆಶ್ರಿತ ಅಂದರೆ ಕೃಷ್ಣನನ್ನು ಹೋಗಿ ಸೇರಿಕೊಳ್ತು. ಎಲ್ಲರೂ ನೋಡ್ತಾ ಇದ್ದಾರೆ, ಅಯ್ಯೋ ಶಿಶುಪಾಲನ ಜೀವ ಹೋಗಿ ಕೃಷ್ಣನನ್ನು ಸೇರಿಕೊಳ್ತು. ಅದು ಹೇಗೆ ಭಗವಂತನನ್ನು ಹೇಗೆ ಸೇರಿಕೊಳ್ತು ಅಂದರೆ ಇವರಿಗೆಲ್ಲ ಇನ್ನೂ ಕತೆ ಅವರಿಗೆ ಗೊತ್ತಿಲ್ಲ. ಇದು ಜಯ ವಿಜಯರೇ ಇಲ್ಲಿ ಶಿಶುಪಾಲದಂಥ ವಕ್ರರು. ಶಿಶುಪಾಲನ ವಧೆ ಆಗುತ್ತಾ ಇದ್ದ ಹಾಗೆಯೇ ಜಯನಿಗೆ ಮುಕ್ತಿ ಸಿಕ್ಕಿತು 3ನೇ ರಾಕ್ಷಸ ಜನ್ಮದಿಂದ. ಆ ಜಯನು ಮೊದಲೇ ಮಾತು ಕೊಟ್ಟಿದ್ದಾನೆ ಭಗವಂತ, ನಿಮ್ಮದು 3 ರಾಕ್ಷಸ ಜನ್ಮ ಆದಮೇಲೆ ನನ್ನ ಕೈಯಲ್ಲೇ ನೀವು ಏನು ಸಂಹಾರ ಆಗ್ತೀರಿ, ಅಲ್ಲಿಂದ ಮತ್ತೆ ನೀವು ದ್ವಾರಪಾಲಕರಾಗಿ ನನ್ನ ಹತ್ರ ಬರ್ತೀರಿ ಅಂತ. ಆ ಪ್ರಕಾರ ಮತ್ತೆ ದ್ವಾರಪಾಲಕನಾಗಿ ಬರಬೇಕಲ್ವ? ಹೌದು, ದ್ವಾರಪಾಲಕನಾಗಿ ಬರಬೇಕು. ಹಾಗಾದರೆ ಮೇಲೆ ಹೋಗಬೇಕಿತ್ತಲ್ವ, ಮೋಕ್ಷಕ್ಕೆ ಹೋಗಿ ಅಲ್ಲಿ ಅವ ದ್ವಾರಪಾಲಕನಾಗಬೇಕಲ್ವ ಅಂತ ಹೇಳಿದರೆ ಭಗವಂತನ ಮೂಲಕ ಅಂತೇಳಿದರೆ ಆ ಜೀವ ಭಗವಂತನನ್ನು ಸೇರಿಕೊಳ್ತು. ಹಾಗಾದರೆ ಯಾವಾಗ ಇನ್ನು ಮೋಕ್ಷಕ್ಕೆ ಅಲ್ಲಿ ದ್ವಾರಪಾಲಕ ಆಗೋದು ಯಾವಾಗ ಅಂತೇಳಿದರೆ ಶ್ರೀಕೃಷ್ಣನ ಅವತಾರ ಮುಗಿಬೇಕು. ಶ್ರೀಕೃಷ್ಣನ ಅವತಾರ ಮುಗಿದು ಶ್ರೀಕೃಷ್ಣ ಮತ್ತೆ ಹೋಗಿ ನಾರಾಯಣನನ್ನು ಯಾವಾಗ ಮೂಲ ರೂಪವನ್ನು ಸೇರ್ತಾನೋ ಆಗ ಈ ಜಯನನ್ನು ಅಲ್ಲಿಯ ದ್ವಾರದಲ್ಲಿ ಬಿಟ್ಟು ಹೋಗಿ ನಾರಾಯಣನ ರೂಪವನ್ನು ಸೇರ್ತಾನೆ. ಅವ ದ್ವಾರಪಾಲಕನಾಗಿ ಕೆಲಸ ಶುರುವಾಗೋದು ಯಾವಾಗ ಅಂತ ಹೇಳಿದರೆ ಶ್ರೀಕೃಷ್ಣನ ಅವತಾರ ಮುಗಿಬೇಕು. ಅಷ್ಟು ತನಕ ಒಳಗಿಂದನೇ ಇರ್ತಾನೆ, ಕೃಷ್ಣನ ಒಳಗೆ ಇರ್ತಾನೆ. ಸೊ ಹೀಗೆ ತಮ್ಮ ಆಶ್ರಿತ ಕೃಷ್ಣನ ಒಳಗೆ ಆ ಶಿಶುಪಾಲನ ಜೀವ ಹೋಗಿ ಸೇರಿಕೊಳ್ತು. ತಮ್ಮ ಆಶ್ರಿತ ಚ ಯೋ ಅಸುರ, ರಾಕ್ಷಸ ಜನ್ಮ ಅಂತೇಳಿದರೆ ಒಬ್ಬ ಅಸುರ ಇದ್ದಾನಲ್ವ, ಆ ಅಸುರ ಯೋ ಅಸುರ ಮಹಾತಮಃ, ಮಹಾತಮಸ್ಸು ಅಂತ ಹೇಳಿದರೆ ಅಂಧ ತಮಸ್ಸು. ಹೇಗೆ ಮೋಕ್ಷಕ್ಕೆ ಹೋದವರು ಹೇಗೆ ವಾಪಸ್ಸು ಬರುವುದಿಲ್ಲವೋ ಅಲ್ಲೇ ಪರ್ಮನೆಂಟ್ ಅಲ್ವಾ? ಯಾರಿಗೆ ಮೋಕ್ಷಕ್ಕೆ ಹೋಗ್ತಾರೆ ಅಲ್ಲೇ ಪರ್ಮನೆಂಟ್. ಅಂದರೆ ಮೋಕ್ಷದಲ್ಲಿ ಎಲ್ಲವೂ ಸುಖನೇ ಸುಖ ಅಂತೇಳಿದರೆ ಅಲ್ಲಿ ದುಃಖ ಅನ್ನುವಂಥದ್ದಿಲ್ಲ, ಅದು ಮೋಕ್ಷ. ಅಂದರೆ ಭಗವಂತನ ಮನೆಯಲ್ಲಿರುವಂತಹ ಅತ್ಯಂತ ಸುಖಿಗಳವರು ಮೋಕ್ಷಕ್ಕೆ ಹೋಗುವರು. ಇವರು ಈ ರಾಕ್ಷಸ ಎಲ್ಲಿಗೆ ಹೋದ ಅಂದರೆ ಅಂಧತಮಸ್ಸು, ಮಹಾತಮಃ. ಅಂಧತಮಸ್ಸಿಗೆ ಹೋದವರು ಕೂಡ ವಾಪಸ್ಸು ಬರುವುದಿಲ್ಲ. ನಮ್ಮದು ಹಾಗಾದರೆ ಮೋಕ್ಷದ ಹಾಗೆ ಅಂತ. ಹೌದು, ಮೋಕ್ಷದ ಹಾಗೆ. ಮೋಕ್ಷದಲ್ಲಿ ಸುಖ ಮಾತ್ರ ಇರುವುದು, ದುಃಖ ಇಲ್ಲ. ಅಂಧತಮಸ್ಸಿನಲ್ಲಿ ದುಃಖ ಮಾತ್ರ ಇರುವುದು, ಸುಖ ಇಲ್ಲ.
ಅಂತೇಳಿದರೆ ನಾನಾ ರೀತಿಯ ಹಿಂಸೆಗಳು ದುಃಖಗಳು ಅದನ್ನು ಅನುಭವಿಸಿಕೊಂಡೇ ಇರಬೇಕು ಪರ್ಮನೆಂಟಾಗಿ. ಸೊ ಮಹಾತಮಃ ಪ್ರಪೇದಿವಾನ್, ರಾಕ್ಷಸನು ಮಹಾ ಅಂಧ ತಮಸ್ಸನ್ನು ಪ್ರಪೇದಿವಾನ್ ಅಂತೇಳಿದರೆ ಹೊಂದಿದ, ಹೋಗಿ ತಲುಪಿದ, ಅಂಧ ತಮಸ್ಸಿಗೆ ಹೋದ ಅಂತ. ಈ ಶ್ಲೋಕಕ್ಕೆ ಏನು ಹೇಳ್ತಾರೆ ಪ್ರಭಂಜನಾಚಾರ್ಯ ಅಂತ ನೋಡುವ. ಹೀಗೆ ಕುತ್ತಿಗೆ ಕತ್ತರಿಸಲ್ಪಡುತ್ತಿದ್ದಂತೆಯೇ ಶಿಶುಪಾಲನ ದೇಹದಲ್ಲಿ ಇರುವಂತಹ ಜೀವ ಕೃಷ್ಣನಲ್ಲಿ, ಅಂದರೆ ಆ ಜಯನ ಜೀವ ಕೃಷ್ಣನಲ್ಲಿ ಉತ್ತಮ ಭಕ್ತಿ ಹೊಂದಿದವನಾಗಿ ಕೃಷ್ಣನನ್ನು ಹೋಗಿ ಸೇರಿದ. ಜಯನು ಕೃಷ್ಣನನ್ನು ಪ್ರವೇಶಿಸಿ ಮುಂದೆ ಪಾರ್ಷದನಾದ. ಮುಂದೆ ಪಾರ್ಷದನಾದ ಅಂದರೆ ಏನರ್ಥ? ಮುಂದೆ ಅಂದರೆ ಕೃಷ್ಣನ ಅವತಾರ ಮುಗಿದ ಮೇಲೆ ಕೃಷ್ಣ ಮೋಕ್ಷಕ್ಕೆ ತನ್ನ ಮನೆಗೆ ಹೋಗಿ ನಾರಾಯಣನ ಮೂಲ ರೂಪವನ್ನು ಸೇರುವಾಗ ದ್ವಾರದಲ್ಲಿ ಇವನನ್ನು ಬಿಡ್ತಾನೆ. ನೋಡಪ್ಪ ಜಯ, ಇನ್ನು ಮುಂದೆ ನೀನು ದ್ವಾರಪಾಲಕನಾಗಿ ಕೆಲಸ ಮಾಡಲಿಕ್ಕೆ ಶುರು ಮಾಡು ಅಂತೇಳಿ. ಇನ್ನು ಅವನೊಳಗಿದ್ದ ಅಸುರ ಅಂಧ ತಮಸ್ಸಿಗೆ ತೆರಳಿದ. ಹೀಗೆ ಆಯಿತಾ. ಸೊ ಶಿಶುಪಾಲನಿಗೆ ಕೃಷ್ಣ ಸದ್ಗತಿ ನೀಡಿದ, ಮಾತು ಕೊಟ್ಟಂತೆ. ದ್ವಾರಪಾಲಕರಿಗೆ ಮಾತು ಕೊಟ್ಟಿದ್ದಾನೆ ಸನಕ ಸನಂದಾದಿಗಳ ಶಾಪದಿಂದ. ಸೊ ಶಾಪ ಏನು ಮಾಡಲಿಕ್ಕಾಗೋದಿಲ್ಲ, ಯಾಕಂದರೆ ಬ್ರಾಹ್ಮಣರ ಶಾಪ. ಬ್ರಾಹ್ಮಣರು ಅಂತೇಳಿದರೆ ಕೃಷ್ಣ ಹೇಳ್ತಾನೆ ನಾನು ಬ್ರಾಹ್ಮಣರ ಭಕ್ತ ಅಂದರೆ ಬ್ರಾಹ್ಮಣರು ಭಗವಂತನ ಭಕ್ತ ಅಲ್ಲ. ಕೃಷ್ಣ ಹೇಳೋದು ನಾನು ಬ್ರಾಹ್ಮಣರ ಭಕ್ತ. ಸೊ ಬ್ರಾಹ್ಮಣರ ಶಾಪ ಅಂತೇಳಿದರೆ ನಾನು ಶಿರಸ ವಹಿಸ್ತೇನೆ, ನಾನು ಏನೂ ಮಾಡುವಾಗಿಲ್ಲ. ಆದರೆ 3 ರಾಕ್ಷಸ ಜನ್ಮ ಅಲ್ವಾ, ಸರಿ 3 ರಾಕ್ಷಸ ಜನ್ಮದಲ್ಲಿಯೂ ನಿಮ್ಮನ್ನು ನಾನೇ ಸಂಹಾರ ಮಾಡ್ತೇನೆ. ಯಾವಾಗ 3ನೇ ಸಂಹಾರ ಆಗ್ತದೋ ನಿಮ್ಮನ್ನು ಬಿಡುಗಡೆ ಬಂದು ಮತ್ತೆ ನೀವು ದ್ವಾರಪಾಲಕರಾಗ್ತೀರಿ ಅನ್ನುವಂಥದ್ದು. ಹೀಗೆ ಶಿಶುಪಾಲನಿಗೆ ಕೃಷ್ಣ ಸದ್ಗತಿ ನೀಡಿದ ಎಂಬ ವಿವರ ಇಲ್ಲಿ ವಿಶ್ಲೇಷಣೆ ಆಗಿದೆ. ಅಲ್ಲಿ ಸದ್ಗತಿಯಾದದ್ದು ಶಿಶುಪಾಲನ ಒಳಗಿದ್ದ ಜಯ ಎಂಬ ವಿಷ್ಣು ಪಾರ್ಷದ. ವಿಷ್ಣು ಪಾರ್ಷದ ಅಂದರೆ ದ್ವಾರಪಾಲಕ, ಮೋಕ್ಷದಲ್ಲಿ ದ್ವಾರಪಾಲಕ. ಅವನೊಳಗಿದ್ದ ಯಾರು ದೈತ್ಯ, ಆ ದೈತ್ಯ ಅವನು ಎಲ್ಲಿಗೆ ಹೋದ? ಅವನು ಎಲ್ಲಿಗೆ ಹೋಗಬೇಕೋ ಅಲ್ಲಿಗೆ ಹೋದ. ಇದೆಲ್ಲ ದ್ವೇಷ ಮಾಡಿದ್ಯಾರು? ಆ ದೈತ್ಯ. ಆ ದೈತ್ಯನಿಗೆ ಅವಕಾಶ ಸಿಕ್ಕಿದ ಕೂಡ ಭಾರಿ ಖುಷಿ ಆಯಿತು. ಕೃಷ್ಣನ ಮೇಲೆ ದ್ವೇಷ ಸಾಧಿಸಿ ಹೋದ ಅಂಧ ತಮಸ್ಸಿಗೆ ಅನ್ನುವಂಥದ್ದು. ಹೀಗೆ ಅಲ್ಲಿಗೆ ಆ ಶ್ಲೋಕ ಮುಗಿಯಿತು. ನೆಕ್ಸ್ಟ್ ಶ್ಲೋಕ ಬೈಲಾರೆ. ಜಯ ಪ್ರವಿಶ್ಯ ಕೇಶವಂ ಪುನಶ್ಚ ಪಾರ್ಷದೋಭವತ್ ಅಸೌ ಚ ಪಾಂಡವೈ ಕ್ರತೋ ಪ್ರವರ್ತಿತೋ ಯಥೋದಿತಃ. 265ನೇ ಶ್ಲೋಕ. ಆ ಜಯನು ಕೃಷ್ಣನನ್ನು ಪ್ರವೇಶ ಮಾಡಿ ಕೃಷ್ಣನು ತನ್ನ ಲೋಕಕ್ಕೆ ಹೋಗುತ್ತಿರಲು ಪುನಃ ದ್ವಾರಪಾಲಕನಾದನು. ಈ ರಾಜಸೂಯ ಯಾಗವು ಶಾಸ್ತ್ರದಲ್ಲಿ ಯಾವ ರೀತಿಯಾಗಿ ಹೇಳಲ್ಪಟ್ಟಿದೆಯೋ ಹಾಗೆಯೇ ಪಾಂಡವರಿಂದ ಮುಂದುವರಿಸಲ್ಪಟ್ಟಿತು. ಜಯ ಪ್ರವಿಶ್ಯ ಕೇಶವಂ ಪುನಶ್ಚ ಪಾರ್ಷದೋ ಅಭವತ್ ಅಸೌ ಚ ಪಾಂಡವೈ ಕ್ರತುಃ ಪ್ರವರ್ತಿತೋ ಯಥೋದಿತಃ. ಜಯ ಜಯ, ದ್ವಾರಪಾಲಕನಾದ ಜಯ, ಕೃಷ್ಣ ಪಾರ್ಷದ, ಭಗವತ್ ಪಾರ್ಷದ. ಈ ಪಾರ್ಷದ ಜಯನು ಕೇಶವಂ ಪ್ರವಿಶ್ಯ, ಕೃಷ್ಣನನ್ನು ಪ್ರವೇಶ ಮಾಡಿದ. ಒಳಗಿಂದ ಇದ್ದಾನೆ, ಹೊಟ್ಟೆ ಒಳಗೆ ಇದ್ದಾನೆ. ಸೊ ಜಯ ಕೇಶವಂ ಪ್ರವಿಶ್ಯ ಪುನಶ್ಚ, ಮತ್ತೆ ಪುನಃ ಪಾರ್ಷದೋ ಅಭವತ್, ದ್ವಾರಪಾಲಕನಾಗಿ ದ್ವಾರಪಾಲಕನಾದ. ಯಾವಾಗ ಅಂತೇಳಿದರೆ ಆ ಕಾಲ ಕೂಡಿ ಬರಬೇಕು, ಅಷ್ಟು ತನಕ ಅಲ್ಲೇ ಇರ್ತಾನೆ. ಪಾರ್ಷದ ಅಭವತ್, ಪುನಃ ಪಾರ್ಷದನಾದನು. ಅಸೌಚ ಪಾಂಡವೈ ಕ್ರತುಹು. ಇನ್ನು ಅಲ್ಲ, ಈಗ ಪಾಂಡವರದ್ದು ಇದು ಯಜ್ಞ ಏನು? ಯಜ್ಞ ಇನ್ನು ಕೃಷ್ಣಾರ್ಪಣ ಮಾತ್ರ ಅಲ್ವ, ಬಿಡಿಸಿದ್ದಾರೆ ಅಂತ ಲೆಕ್ಕ. ಅಸೌಚ ಪಾಂಡವೈ ಕ್ರತುಹು ಅಂತೇಳಿದರೆ ಪಾಂಡವರಿಂದ, ಕ್ರತುಹು ಅಂದರೆ ಯಜ್ಞ. ಯಾವ ಯಜ್ಞ ಇದು? ರಾಜಸೂಯ ಯಾಗ ಅಥವಾ ರಾಜಸೂಯ ಯಾಗ ಸಹಿತವಾದ ಮಹಾನ್ ಅಶ್ವಮೇಧ ಯಾಗ ಅನ್ನುವಂಥದ್ದು. ಅದು ಕ್ರತುಹು, ಅದು ಪಾಂಡವರಿಂದ. ಅಸೌ ಆ ಯಾಗವು ಪ್ರವರ್ತಿತೋ,
ಪ್ರವರ್ತಿತು ಅಂದರೆ ಮುಂದುವರಿಯಿತು, ಕೃಷ್ಣಾರ್ಪಣೆ ಬಿಡಿಸಿದರು. ಪ್ರವರ್ತಿತ ಯಥೋದಿತ. ಯಥೋದಿತ ಅಂದರೆ ಯಥಾ ಅಂತೇಳಿದರೆ ವಿಧಿಯುಕ್ತವಾಗಿ, ವೇದದಲ್ಲಿ ಹೇಗೆ ಹೇಳಲ್ಪಟ್ಟಿದೆಯೋ ಸಾಂಗವಾಗಿ, ಎಲ್ಲ ಕ್ರಮ ಪ್ರಕಾರವಾಗಿ, ಯಥೋದಿತ ಯಾವ ರೀತಿಯಲ್ಲಿ ವೇದದಲ್ಲಿ ಈ ಯಾಗವನ್ನು ಮಾಡಬೇಕಂತ ಹೇಳಲ್ಪಟ್ಟಿದೆಯೋ ಆ ರೀತಿ ಮುಂದುವರೆದು ಏನಾಯಿತು, ಕೃಷ್ಣಾರ್ಪಣೆ ಬಿಡಿಸಿ ಯಜ್ಞವು ನೆರವೇರಿತು ಅನ್ನುವಂಥದ್ದು. ಹೀಗೆ ಇದಕ್ಕೆ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಪಾಂಡವರ ಆ ಯಜ್ಞವು ಶಾಸ್ತ್ರೋಕ್ತ ಕ್ರಮದಲ್ಲಿ, ಶಾಸ್ತ್ರೋಕ್ತ ಯಥೋದಿತ ಪ್ರವರ್ತಿತ ಮುಂದೆ ಸಾಗಿತು ಅಂದರೆ ಕ್ರಮವಾಗಿ ಅದು ಎಲ್ಲ ಕ್ರಮ ವಿಧಿಯುಕ್ತವಾಗಿ ನೆರವೇರಿತು, ಮುಗಿಯಿತು, ಯಜ್ಞ ಆಗೋಯಿತು. ಸೊ ಹೀಗೆ ಜಯ ಏನಾದ, ವಿಷ್ಣು ಪಾರ್ಷದನಾದ ಯಾವಾಗ ಅಂತೇಳಿದ್ರೆ ಹಾಗೆ ಜಯ ಆಗ ದಂತವಕ್ರನೊಳಗಿದ್ದ ವಿಜಯನಂತೆ, ವಿಜಯನು ಕೂಡ ಅದೇ ಥರ ಕೃಷ್ಣನ ಪ್ರವೇಶ ಮಾಡಿದ್ದಾನೆ ಅಂತ ಇಟ್ಕೊಳ್ಳಿ. ಸೊ ಕೃಷ್ಣನ ಉದರವನ್ನು ಪ್ರವೇಶಿಸಿ ಕೃಷ್ಣನು ಪರಂಧಾಮಕ್ಕೆ ತೆರಳಿದ ಮೇಲೆ, ಅಂದರೆ ಕೃಷ್ಣ ಅವತಾರ ಮುಗಿಸಿ ಮೂಲ ರೂಪಕ್ಕೆ ಸೇರಿದವಾಗ, ಪರಂಧಾಮಕ್ಕೆ ತೆರಳುವುದು ಅಂತ ಹೇಳಿದ್ರೆ ಮೂಲ ರೂಪಕ್ಕೆ ಹೋಗಿ ಸೇರುವಂಥ ಸಮಯದಲ್ಲಿ ಆಗ ಪುನಃ ದ್ವಾರಪಾಲಕನಾಗಿ ಈ ಜಯ ವಿಜಯರು ಕೆಲಸ ಶುರು ಮಾಡಿದರು ಅನ್ನುವಂಥದ್ದು. ಸೊ ಅಲ್ಲಿಗೆ ಈ ವಿಶೇಷಾಂಶವನ್ನು ತಿಳ್ಕೊಳ್ಬೇಕು. ಹೀಗೆ ಹರಿಕಥಾಮೃತ ಸಾರದಲ್ಲಿ ಹೇಳ್ತಾರೆ, ಕೆಟ್ಟ ಮಾತುಗಳು ಎನದೆ ಚೈದ್ಯನ ಪೊಟ್ಟೆಯೊಳಗೆ ಇಂಬಿಟ್ಟ. ಭಗವಂತನ ಲೀಲೆ, ಭಗವಂತನ ಮಹಿಮೆಯನ್ನು ಹೊಗಳ್ತಾರೆ. ಇಷ್ಟು ದ್ವೇಷ ಮಾಡಿದರು ರಾಕ್ಷಸ ಜನ್ಮದಲ್ಲಿ ಈ ದ್ವಾರಪಾಲಕರು, 3 ಜನ್ಮದಲ್ಲಿ ಎಷ್ಟು ಹಿರಣ್ಯಾಕ್ಷ, ಹಿರಣ್ಯಕಶಿಪು, ಆಮೇಲೆ ರಾವಣ, ಕುಂಭಕರ್ಣ, ಆಮೇಲಿಂದ ಈ ದಂತವಕ್ರ, ಶಿಶುಪಾಲ, ಎಷ್ಟು ದ್ವೇಷ ಮಾಡಿದರು ಭಗವಂತನನ್ನು. ಎಷ್ಟು ದ್ವೇಷ ಮಾಡಿದರೂ ಭಗವಂತ ಅದನ್ನು ನೆನ್ಪಿಟ್ಕೊಂಡಿದ್ದಾನ? ಇಲ್ಲ, ಮರ್ತು ಬಿಟ್ಟಿದ್ದಾನೆ. ಕೆಟ್ಟ ಮಾತುಗಳು ಎನದೆ, ಅಯ್ಯೋ ನನಗೆ ಇಷ್ಟೊಂದು ಕೆಟ್ಟ ಮಾತುಗಳು ಹೇಳಿದ್ದಾನೆ, ಇವರನ್ನು ನಾನು ಅವರನ್ನು ಮರಿಲಿಕ್ಕೆ ಕೂಡದು, ಅವರಿಗೆ ಶಿಕ್ಷೆ ಕೊಡಬೇಕಂತ ಹೇಳಿದ್ರೆ ಇಲ್ಲಪ್ಪ, ಇಲ್ಲವೇ ಇಲ್ಲ, ಯಾವ ಶಿಕ್ಷೆನೂ ಕೊಡಲಿಲ್ಲ. ಕೆಟ್ಟ ಮಾತುಗಳೆನದೆ ಚೈದ್ಯ ಅಂದರೆ ಚೈದ್ಯ ದೇಶದ ರಾಜ ಶಿಶುಪಾಲನನ್ನು ಹೊಟ್ಟೆಯೊಳಗೆ ಇಂಬಿಟ್ಟ, ತನ್ನ ಹೊಟ್ಟೆಯೊಳಗೆ ಇಟ್ಟುಕೊಂಡ ಭಗವಂತ ಅಂತ ಹೇಳ್ತಾರೆ. ಎಂಥ ಕರುಣಾ ಸಿಂಧು ಭಗವಂತ ಅಂತ ಹೇಳ್ತಾರೆ. ಇದನ್ನು ಸಭೆಯಲ್ಲಿದ್ದವರೆಲ್ಲ ಪ್ರತ್ಯಕ್ಷ ಕಂಡರು ಅಂತ ಹೇಳ್ತಾರೆ. ಇಡೀ ಸಭೆ ದಂಗಾಗಿ ಹೋಯಿತು. ಇಷ್ಟು ದ್ವೇಷ ಮಾಡಿದ ಶಿಶುಪಾಲನ ಆ ಜೀವ ಹೋಗಿ ಕೃಷ್ಣನನ್ನೇ ಸೇರಿಕೊಂಡು ಬಿಡ್ತಲ್ವ, ಕೃಷ್ಣ ಸೇರಿಸಿಕೊಂಡು ಬಿಟ್ಟ ಅಂತ. ಇದು ಹೋಗಿ ಸೇರಿತು ಅನ್ನುವಂಥದ್ದು ಮುಖ್ಯ ಅಲ್ಲ. ಆ ಕೃಷ್ಣ ಎಷ್ಟು ಒಂದು ದಯಾಮಯಿ, ಅವನು ಕರುಣಾ ಸಿಂಧು. ಈ ಜೀವವನ್ನು ಯಾವುದೇ ದ್ವೇಷ ಮನಸ್ಸಿನಲ್ಲಿ ಇಟ್ಕೊಳ್ಳದೆ ಅದನ್ನು ಒಳಗೆ ಸೇರಿಸ್ಕೊಂಡು ಬಿಟ್ಟ ಕೃಷ್ಣ, ಅಂತ ಕರುಣಾ ಸಿಂಧು ಅಂತ ಹೇಳ್ತಾರೆ. ಅಲ್ಲಿಗೆ ಇವತ್ತಿನ ನಿಲ್ಲಿಸ್ಕೊಳ್ಳೋಣ. ಶ್ರೀಕೃಷ್ಣ ಅರ್ಪಣ ಮಸ್ತು.